ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದದಲಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮ್ಯಹಂ. ಸಮಸ್ತ ಜನತೆಗೂ ಹಾಗೂ ಎಲ್ಲ ಮನುಕುಲಕ್ಕೆ ಶ್ರೀ ಶೋಭಕೃತ ನಾಮ ಸಂವತ್ಸರದ ಶ್ರೀರಾಮನವಮಿ ಪರ್ವದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸಹ ವಿಶೇಷವಾಗಿ ಏನನ್ನು ಹೇಳಬೇಕಂತ ಹೇಳಿದ್ರೆ, ಈ ಶ್ರೀರಾಮನವಮಿ ಹಬ್ಬದ ವಿಶೇಷತೆಗಳೇನು ಹಾಗೂ ಶ್ರೀರಾಮನನ್ನು ನಾವು ಏತಕ್ಕಾಗಿ ಆರಾಧಿಸಬೇಕು, ಶ್ರೀರಾಮನ ಒಂದು ತತ್ವಗಳನ್ನು ನಮ್ಮ ಜೀವನದಲ್ಲಿ ಏಕೆ ಅಳವಡಿಸ್ಕೋಬೇಕು ಅಂತ ಹೇಳಿ ಈ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕಾಗಿ ವಿಶೇಷ. ಯಾವುದೇ ಒಂದು ಹಬ್ಬವನ್ನು ಮಾಡಿದ್ರೆ ಅದರ ವಿಶೇಷತೆಗಳನ್ನು ತಿಳ್ಕೊಂಡು ಮಾಡಿದಾಗ ನಮಗೆ ಬಹಳ ಇನ್ನೂ ಹೆಚ್ಚು ಅನುಭವ ಹಾಗೂ ಸಂತೋಷ ಆಗುತ್ತೆ. ವಿಶೇಷವಾಗಿ ಮೊಟ್ಟ ಮೊದಲನೆಯದಾಗಿ ನಾವು ರಾಮನನ್ನು ಪ್ರಾರ್ಥಿಸಬೇಕಾದ್ರೆ ಇವತ್ತು ರಾಮನ ಹೆಸರು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ರಾಮನನ್ನು ಒಂದು ಮುನ್ನೆಲೆಗೆ ತಂದಿರ್ತಕ್ಕಂಥ ಮುನ್ನೆಲೆಗೆ ಅಂತ ಹೇಳಿದ್ರೆ, ಒಂದು ನಮ್ಮ ಚಿತ್ರಣಕ್ಕೆ ನಮ್ಮ ಜೀವನದಲ್ಲಿ ಆ ರಾಮನ ಒಂದು ಪರಿಚಯವನ್ನು ಕೊಟ್ಟಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳಿಗೆ ನಾವು ವಂದಿಸಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ, ವಾಲ್ಮೀಕಿರ್ ಮುನಿಸಿಂಹಸ್ಯ ಕವಿತಾ ವನಚಾರಿಣಃ ಶೃಣ್ವನ್ ರಾಮಕಥಾಯೇನ ಕೋನ್ನಯಾತಿ ಪರಾಂಗತಿಮ್ ಅಂತ ಹೇಳ್ತಾರೆ. ಅಂದರೆ ಕವಿಗಳಲ್ಲೇ ಸಿಂಹವಾಗಿರ್ತಕ್ಕಂಥವರು ಯಾರಪ್ಪ ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳಂತೆ. ಅಂಥ ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ರಾಮಾಯಣವನ್ನು ರಚಿಸಿ ಅದರ ಮುಖಾಂತರವಾಗಿ ನಮಗೆ ರಾಮನ ಒಂದು ಗುಣಗಳನ್ನು ಹಾಗೂ ಅವನ ಒಂದು ಲಕ್ಷಣಗಳನ್ನು ನಮಗೆ ತಿಳಿಸಿಕೊಟ್ಟಿರ್ತಾರೆ. ಏನಪ್ಪ ಶ್ರೀರಾಮನಲ್ಲಿ ವಿಶೇಷ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಭಗವಂತನು ಅನೇಕವಾಗಿ ಸಾಧು ಸಂರಕ್ಷಣೆಗಾಗಿ ಹಾಗೂ ಈ ಮನುಕುಲದ ರಕ್ಷಣೆಗಾಗಿ ಬಹಳಷ್ಟು ಅವತಾರಗಳನ್ನು ಮಾಡಿರ್ತಾನೆ. ಅಂದರೆ ಹೇಳಿದ್ರೆ ದಶಾವತಾರ ಅಂತ ನೀವು ಕೇಳಿರ್ಬೋದು. ಇದೇ ರೀತಿಯಾಗಿ ಆ ದಶಾವತಾರದಲ್ಲಿ ಶ್ರೀಮನ್ನಾರಾಯಣನು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ಭಾರ್ಗವ ರಾಮ ದಶರಥ ರಾಮ ಬಲರಾಮ ಕೃಷ್ಣ ಕಲ್ಕಿ ಈ ರೀತಿಯಾಗಿ ದಶಾವತಾರವನ್ನು ಮಾಡಿರ್ತಾನೆ. ರಾಮಾವತಾರಕ್ಕೆ ಏನಕ್ಕಪ್ಪ ವಿಶೇಷತೆ ಅಂತ ಹೇಳಿದ್ರೆ, ರಾಮಾವತಾರದಲ್ಲಿ ರಾವಣನ ಸಂಹಾರ ಮಾಡಬೇಕಾಗಿದ್ರೆ ಶ್ರೀಮನ್ನಾರಾಯಣನ ವೈಕುಂಠದಿಂದಲೇ ಸಂಕಲ್ಪ ಮಾಡಿ ಒಂದು ಬಾಣವನ್ನು ಹೂಡಿ ಅವನ್ನ ಅಲ್ಲಿಂದನೇ ಸಂಹಾರ ಮಾಡ್ಬೋದಾಗಿತ್ತು. ಆದರೆ ರಾವಣಾಸುರ ಒಂದು ವಿಶೇಷವಾಗಿರ್ತಕ್ಕಂಥ ವರವನ್ನು ಕೇಳಿರ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ನನಗೆ ಯಾವುದೇ ಒಂದು ರಾಕ್ಷಸರಿಂದ, ಯಾವುದೇ ಒಂದು ಸರ್ಪಗಳಿಂದ, ಯಾವುದೇ ಒಂದು ಆಯುಧಗಳಿಂದ, ಯಾವುದೇ ಒಂದು ರೀತಿಯಾಗಿ ನಿನ್ನ ಬ್ರಹ್ಮನಲ್ಲಿ ಕೇಳಿರ್ತಾನೆ, ಈಶ್ವರನಲ್ಲಿ ನಿನ್ನ ಸೃಷ್ಟಿ ಮಾಡಿರ್ತಕ್ಕಂಥ ನಿನ್ನ ಯಾವುದೇ ಒಂದು ಇದರಿಂದ ನಮಗೆ ಸಂಹಾರ ಆಗಬಾರ್ದು ಅಂತ ಹೇಳಿದಾಗ ಮನುಷ್ಯನನ್ನು ಮಾತ್ರ ಕೇಳಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಾವಣನಿಗೆ ಈ ಎಲ್ಲ ದೇವಾನುದೇವತೆ ರಾಕ್ಷಸರೇ ನಾನು ಏನು ಸಂಹಾರ ಮಾಡದೇ ಇರಬೇಕಾದ್ರೆ ಯಕಶ್ಚಿತ್ ಮಾನವನಾಗಿರ್ತಕ್ಕಂಥ ಶ್ರೀರಾಮನು ನನ್ನ ಮಾನುಷನು ಏನು ನನ್ನನ್ನು ಸಂಹಾರ ಮಾಡ್ತಾನೆ, ಅಂದರೆ ನನಗೆ ಮನುಷ್ಯರಿಂದ ನನಗೆ ಮೃತ್ಯು ಬರೋದು ಸಾಧ್ಯವಿಲ್ಲ ಅಂತ ಹೇಳಿ ತಿಳ್ಕೊಂಡು ಆ ಮನುಷ್ಯರ ಬಗ್ಗೆ ವರವನ್ನು ಕೇಳೋದು ಬಿಟ್ಬಿಡ್ತಾನೆ. ಈ ರೀತಿಯಾಗಿ ಆ ಮನುಷ್ಯನ ಒಂದು ತತ್ವಗಳನ್ನು ತಿಳಿಸೋಕ್ಕೋಸ್ಕರವಾಗಿ ಶ್ರೀಮನ್ನಾರಾಯಣನು ಅಂದರೆ ರಾಮಾವತಾರ ಆಗಿ ಬಂದಿರ್ತಾನೆ. ನಮಗೆ ಜೀವನದಲ್ಲಿ ಹೇಗೆ ನಾವು ನಡ್ಕೊಳ್ಬೇಕು ಅಂತ ಹೇಗೆ ಇರಬೇಕಂತ ಶ್ರುತಿ ಸ್ಮೃತಿ ತಿಳಿಸ್ಕೊಡುತ್ತೆ. ಶ್ರುತಿ ಅಂತ ಹೇಳಿದ್ರೆ ವೇದಗಳು, ಸ್ಮೃತಿ ಅಂತ ಹೇಳಿದ್ರೆ ಪುರಾಣಗಳು, ಇತಿಹಾಸಗಳು. ಇದರಲ್ಲಿ ವೇದಗಳಲ್ಲಿ ನಮಗೆ ವೇದಗಳು ಅಂತ ಹೇಳಿದ್ರೆ ಭಗವಂತನ ನುಡಿಗಳು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಈ ರೀತಿ ಹೇಳ್ತಾರೆ. ಬರೀ ಅಂದರೆ ವೇದ ಅನುಶಾಸನಂ ಅಂತ ಹೇಳ್ತಾರೆ. ವೇದ ಹೇಗೆ ಹೇಳುತ್ತೆ ಅಂದರೆ ಶಾಸನ ಮಾಡುತ್ತೆ, ನೀನು ಈ ಥರತೆ ಇರಬೇಕು ಅಂತ ಹೇಳಿ ಆರ್ಡ್ರ್ ಮಾಡುತ್ತೆ. ಆರ್ಡ್ರ್ ಮಾಡ್ತಕ್ಕಂಥದ್ದು ಏನಂದರೆ ವೇದ. ಈ ಶ್ರುತಿ ಸ್ಮೃತಿ ಅಂದರೆ ಈ ಇತಿಹಾಸ ಪುರಾಣಗಳು ಏನು ಹೇಳುತ್ತೆ ಅಂತ ಹೇಳಿದ್ರೆ, ದೇವರು ಕೂಡ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬರೀ ಹೇಳೋದ್ರಿಂದನೇ ಸಾಲದು, ನಾನೇ ಅದನ್ನು ಆಚರಿಸಿ ಮನುಕುಲಕ್ಕೆ ತೋರಿಸ್ಬೇಕಂತ ಹೇಳಿ ಆ ದೇವರೇ ಮನುಷ್ಯನಾಗಿ ಈ ರಾಮಾವತಾರವನ್ನು ಮಾಡಿದ್ದಾನೆ. ಅಂದರೆ
ನೀವು ಎಷ್ಟು ರಾಮಾವತಾರ ನಮ್ಮಲ್ಲಿ ಪ್ರಚಲಿತ ಅಂತ ಹೇಳಿದ್ರೆ, ಯಾರಣ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಅವ್ರನ್ನ ಸೀತಾರಾಮ ಅಂತ ಹೇಳ್ತಾರೆ, ಅಣ್ಣ ತಮ್ಮ ಚೆನ್ನಾಗಿದ್ದರೆ ರಾಮ ಲಕ್ಷ್ಮಣ ಅಂತ ಹೇಳ್ತಾರೆ, ಒಬ್ಬ ಬಾಸ್ ಮತ್ತು ಅವನ ಒಬ್ಬ ಜೊತೆ ಕೆಲಸ ಮಾಡ್ತಕ್ಕಂಥವನು ಅಂದರೆ ಒಬ್ಬ ಸ್ವಾಮಿ ಹಾಗೂ ಅವನ ಇರ್ತಕ್ಕಂತಹ ಯಜಮಾನ ಇದ್ದರೆ ಅವನ ಆಂಜನೇಯ ಹಾಗೂ ರಾಮನಿಗೆ ಹೋಲಿಕೆ ಮಾಡ್ತಾರೆ. ಇದೇ ರೀತಿ ಯಾವ ವಿಚಾರವಾಗಿ ಆದರೂ ತಗೊಳ್ಳಿ ನೀವು, ಯಾರನ್ನ ತುಂಬ ಮಾತಾಡಿದ್ರು ಸಾಕು ನಿಂದೇನಪ್ಪ ರಾಮಾಯಣ ಅಂತ ಹೇಳ್ತಾರೆ. ಅಂದರೆ ಆ ರಾಮಾಯಣ ಅಂತಕ್ಕಂಥದ್ದು, ರಾಮ ಅಂತಕ್ಕಂಥವನು ಭಾರತೀಯರಲ್ಲೇ ಅಲ್ಲ, ವಿಶೇಷವಾಗಿ ಪ್ರಪಂಚದಾದ್ಯಂತ ಎಲ್ಲರಿಗೂ ಉದಾಹರಣೆ ಆಗಿರ್ತಕ್ಕಂಥವನು. ಒಳ್ಳೆಯ ಕೆಲಸಕ್ಕಾಗಲಿ ಒಳ್ಳೆಯತನಕ್ಕಾಗಲಿ ಯಾರಪ್ಪ ಉದಾಹರಣೆ ಅಂತ ಹೇಳಿದ್ರೆ ನಾವು ಶ್ರೀರಾಮಚಂದ್ರನನ್ನೇ ಉದಾಹರಣೆ ಆಗಿ ತಗೊಳ್ತೇವೆ. ಅಂಥ ವಿಶೇಷವಾಗಿರ್ತಕ್ಕಂತಹ ರಾಮನವಮಿ ಎಂದು ಏನು ವಿಶೇಷತೆ ಅಂತ ಹೇಳಿದ್ರೆ, ವಿಶೇಷವಾಗಿ ಎಲ್ಲ ಜನಗಳು ಸಹ ರಾಮನ ತತ್ವಗಳನ್ನು ಇವತ್ತಿನ ದಿನ ನಾವು ಬಹಳ ತಿಳ್ಕೋಬೇಕಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ರಾಮನಲ್ಲಿ ಬಹಳಷ್ಟು ಗುಣಗಳು. ಈ ಚಂದ್ರನಲ್ಲಿ 16 ರೀತಿಯಂತಹ ಕಳೆಗಳಿರುತ್ತಂತೆ. ಅಂದರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬರಬೇಕಾದ್ರೆ ಚಂದ್ರ 16 ರೀತಿ ಕಾಣ್ತಾನೆ. ಅಂಥ 16 ಕಳೆಗಳು ಸಹ ರಾಮನಲ್ಲಿದೆ. ಅಂದರೆ ಒಳ್ಳೆ ಗುಣಗಳು 16 ಏನಂತ ಹೇಳ್ತೇವೆ, ಅದೆಲ್ಲವೂ ಕೂಡ ಶ್ರೀರಾಮಚಂದ್ರನಲ್ಲಿ ಇದೆ. ಅದಕ್ಕೋಸ್ಕರ ಆತನನ್ನು ನಾವು ಶ್ರೀರಾಮಚಂದ್ರ ಅಂತ ಹೇಳಿ, ರಾಮಚಂದ್ರ ಪ್ರಭು ಅಂತ ಹೇಳಿ ಪೂಜಿಸ್ತೇವೆ. ವಿಶೇಷವಾಗಿ ರಾಮನ ಗುಣಗಳು ಹೇಳಬೇಕಂದ್ರೆ ಬಹಳ ಇದೆ. ಅದರ ಕೆಲವೊಂದು ಹೇಳ್ತೀನಿ. ಏನಂತ ಹೇಳಿದ್ರೆ, ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯೆ ಕಾಂಡದಲ್ಲಿ ಪ್ರಪ್ರಥಮವಾಗಿ ಸರ್ಗದಲ್ಲೇ ವಾಲ್ಮೀಕಿ ಮಹರ್ಷಿಗಳು ರಾಮನ ಗುಣಗಳ ಬಗ್ಗೆ ವರ್ಣನೆ ಮಾಡ್ತಾ ಕೆಲವೊಂದು ಗುಣಗಳು ಹೇಳ್ತಾರೆ. ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ರಾಮನದು ಒಂದು ಮನಸ್ಥಿತಿ ಹೇಗೆಪ್ಪ ಅಂತ ಹೇಳಿದ್ರೆ, ಯಾರಾನ ಅವನಿಗೆ 100 ಸರಿ ತೊಂದರೆ ಮಾಡಿರಲಿ, 1 ಸರಿ ಸಹಾಯ ಮಾಡಿದರೂ ಆ ಸಹಾಯವನ್ನು 100 ಬಾರಿ ರಾಮ ಅದನ್ನೇ ತಿಳ್ಕೊಳ್ತಾ ಇರ್ತಾನೆ. ಅದೇ ರೀತಿಯಾಗಿ ರಾಮ ಸಹಾಯ ಮಾಡಿದಾನೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಅದನ್ನು ಮರೆತು ಬಿಡ್ತಾನಂತೆ. ಈ ರೀತಿ ಆಗಿರ್ತಕ್ಕಂತಹ ಗುಣಗಳು ಹಾಗೂ ಸತ್ಯವಾಕ್ಯದ ಪರಿಪಾಲನೆ, ನಾವು ಜನರಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣವನ್ನು ಶ್ರೀರಾಮನಲ್ಲಿ ತೋರಿಸ್ತೇವೆ. ಶ್ರೀರಾಮಚಂದ್ರ ಅವನ 25 ಆ 30 ವಯಸ್ಸಿನಲ್ಲಿ ಇರಬೇಕಾದ್ರೆ ಅವ್ರಿಗಿನ್ನ ಹೆಚ್ಚಾಗಿರ್ತಕ್ಕಂಥ ವಯಸ್ಸಿನವರು, ಅಂದರೆ 50-60 ವರ್ಷ ವಯೋವೃದ್ಧರ ಜೊತೆ ಕಾಲವನ್ನು ಕಳೀತಾ ಇದೆ. ಅಂದರೆ ಹಿರಿಯರ ಜೊತೆ ನಾವು ಇದ್ದಷ್ಟು ನಮಗೆ ಬಹಳ ಒಂದು ಜ್ಞಾನವನ್ನು ಹಾಗೂ ಬಹಳ ವಿಚಾರಗಳನ್ನು ತಿಳ್ಕೋಬೋದು. ಇದೇ ರೀತಿಯಾಗಿ ಶ್ರೀರಾಮನಲ್ಲಿ ವಿಶೇಷ ಗುಣ ಅಂತ ಹೇಳಿದ್ರೆ, ಶರಣಾಗತರಾದಲ್ಲಿ ಅವನು ಎಲ್ಲರನ್ನೂ ಕಾಪಾಡ್ತಾನೆ ಅಂತ ಹೇಳಿ. ಶ್ರೀರಾಮಾವತಾರದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸಹ ಶರಣಾಗತಿಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ದೇವರಲ್ಲಿ ನಾವು ನೀನೇ ಎಲ್ಲ ಅಂತ ಶರಣಾಗತರಾದಲ್ಲಿ ಅವನು ನಮ್ಮನ್ನು ಖಂಡಿತವಾಗೂ ಕಾಪಾಡ್ತಾನಂತೆ. ಸಮುದ್ರವನ್ನು ಸೇತುವೆ ಕಟ್ಟಬೇಕಾದ್ರೆ ರಾವಣಾಸುರನ ಸಹೋದರನಾಗಿರ್ತಕ್ಕಂಥ ವಿಭೀಷಣ ಬಂದುಬಿಡ್ತಾನೆ ಶ್ರೀರಾಮನ ಬಳಿ. ಬಂದಾಗ ಎಲ್ಲರೂ ಹೇಳ್ತಾರೆ, ನೀನು ಅವನ್ನ ಸೇರಿಸ್ಕೋಬೇಡ, ಅವನು ಶತ್ರುವಿನ ತಮ್ಮ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನಂತೆ, ಸಕೃದೇವ ಪ್ರಪನ್ನಾಯಾಮ್ ತವ ಅಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮೀತ ವ್ರತಂ ಮಮ ಅಂತ ಹೇಳ್ತಾನೆ. ಅಂದರೆ ಯಾರೇ ಆಗಿರಲಿ, ಸಾಕ್ಷಾತ್ ರಾವಣಾಸುರನೇ ಆಗಿ ಬಂದು ನಾನು ಮಾಡಿದ ತಪ್ಪಾಯಿತು ಅಂತ ಹೇಳಿದ್ರೆ ನಾನು ಅವನ್ನ ಕ್ಷಮಿಸ್ಬಿಡ್ತೀನಿ. ಅದೇ ರೀತಿಯಾಗಿ ನೀನೇ ನಮಗೆ ದಿಕ್ಕು ಅಂತ ಬಂದಿರತಕ್ಕಂಥ ನಮ್ಮ ಸಹಾಯವನ್ನು ಕೋರಿ ಯಾರು ಬಂದಿರ್ತಾರೋ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಶ್ರೀರಾಮನು ನಮಗೆ ತಿಳಿಸಿಕೊಡ್ತಾನೆ. ಆದ್ದರಿಂದ ವಿಶೇಷವಾಗಿ ಈ ಶ್ರೀರಾಮನ ಒಂದು ಗುಣಗಳು ಹೇಳ್ತಾ ಹೋದರೆ ಅವನ ದಾನ ಗುಣಗಳ ಬಗ್ಗೆ ನೀವು ಕೇಳ್ಬೋದು. ಶ್ರೀರಾಮಚಂದ್ರ ಹೇಗಪ್ಪ ದಾನ ಧರ್ಮ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಒಮ್ಮೆ ಅರಣ್ಯವಾಸಕ್ಕೆ ಹೋಗಬೇಕಾದ್ರೆ ದಾನ ಧರ್ಮವನ್ನು ಮಾಡಿ ಅರಣ್ಯವಾಸಕ್ಕೆ ಹೋಗಬೇಕಾಗಿರ್ತದೆ. ಆಗ ಒಬ್ಬ ಬಡ ಬ್ರಾಹ್ಮಣ ಬಂದು, ಸ್ವಾಮಿ ನನಗೆ ನಿರ್ಗತಿಕ, ನನಗೇನು ಹಣ ಇಲ್ಲ ಸಂಸಾರ ನಡೆಸೋದಕ್ಕೆ, ಅದರಿಂದ ಏನಾನೋ ಒಂದು ನನಗೆ ಸಹಾಯ ಮಾಡು ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ನಕ್ಬಿಟ್ಟು ಒಂದು ಕೋಲನ್ನು ಕೊಡ್ತಾನೆ. ಕೋಲನ್ನು ಕೊಟ್ಟು ಅರಮನೆಯ ಮೇಲೆ ನಿಲ್ಲಿಸಿ ದೊಡ್ಡದಾಗಿ ಹಸುವಿನ ಮಂದೆ ಇರುತ್ತೆ, ಅಂದರೆ ಪೂರ್ತಿ ಗೋವುಗಳಿರ್ತಕ್ಕಂಥ ಒಂದು ಮೈದಾನವನ್ನು ತೋರಿಸಿ ಆ ಕೋಲನ್ನು, ಆ ಕಡ್ಡಿಯನ್ನು ಎಸೆಯಕ್ಕೆ ಹೇಳ್ತಾರೆ. ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ದೂರ ಎಸಿ ಅಂತ ಹೇಳ್ತಾನೆ. ಎಷ್ಟು ದೂರಕ್ಕೆ ಹೋಗಿ ಆ ಕೋಲ್ ಬೀಳುತ್ತೋ ಅಷ್ಟು ಹಸುಗಳು ನಿಂದೆ ಅಂತ ಹೇಳಿ ಹೇಳ್ತಾನೆ. ಅಂದರೆ ಅಷ್ಟು ದಾನ ಮಾಡಿದ್ರೂ ಕೂಡ ಉದಾರವಾಗಿ ಮಾಡ್ತಕ್ಕಂಥವನು ದಾನ ಶ್ರೀರಾಮಚಂದ್ರ. ದಾನ ಗುಣವೇ ಅಲ್ಲ,
ಅದೇ ಆಗಿ ಸೌಭ್ರಾತೃತ್ವ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಅಣ್ಣ ತಮ್ಮಂದಿರನ್ನು ಹೇಗೆ ರಾಮ ಪ್ರೀತಿಸ್ತಾ ಇದ್ದ. ಅವನು ಹೇಳ್ತಾನೆ, ಶ್ರೀರಾಮಚಂದ್ರ ಶ್ರೀಮದ್ ರಾಮಾಯಣದಲ್ಲಿ, ನನಗೆ ಭರತ ಶತ್ರುಘ್ನ ಲಕ್ಷ್ಮಣರಿಲ್ಲದೆ ಸ್ವರ್ಗ ರಾಜ್ಯ ಬಂದರೂ ಕೂಡ ನನಗೆ ಅದು ಏನೂ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಶ್ರೀರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ರಾವಣಾಸುರ ಶಕ್ತಿಯಾಯುಧದಿಂದ ಲಕ್ಷ್ಮಣನಿಗೆ ಹೊಡೆದಾಗ ರಾಮ ತುಂಬ ಬೇಸರನ್ನು ಹೊಂದ್ತಾನೆ. ಯಾವಾಗ ಎಂದೂ ಕೂಡ ಆ ಬೇಸರನ್ನು ಹೊಂದಲ್ಲ. ಹೇಗಪ್ಪ ಅಂತ ಹೇಳಿದ್ರೆ, ದೇಶೇ ದೇಶೇ ಕಲತ್ರಾಣಿ ದೇಶೇ ದೇಶೇ ಚ ಬಾಂಧವ ತಂತು ದೇಶಂ ನ ಪಶ್ಯಾಮಿ ಎತ್ರ ಭ್ರಾತರ ಸಹೋದರ. ಎಲ್ಲರೂ ಸಮಾಧಾನ ಮಾಡ್ಕೋ, ನಿನ್ನ ತಮ್ಮನಿಗೆ ಏನೂ ಆಗಲ್ಲ ಅಂತ ಹೇಳಿದಾಗ ರಾಮ ಹೇಳ್ತಾನೆ ವಾನರರಿಗೆಲ್ಲ, ಎಲ್ಲಿ ಹೋದರೂ ನಮಗೆ ಸ್ನೇಹಿತರು ಸಿಗ್ತಾರೆ, ಎಲ್ಲಿ ಹೋದರೂ ಸಂಬಂಧ ಆಗಿ ನಾವೊಂದು ಮದುವೆ ಮಾಡಿಕೊಂಡ್ರೆ ಅಲ್ಲಿ ಸಂಬಂಧ ಬೆಳೆದು ನಾವು ನೆಂಟರಾಗ್ಬೋದು, ಎಲ್ಲಿ ಹೋದರೂ ಯಾರು ಬೇಕಾದ್ರೂ ಸಿಗ್ಬೋದು. ಆದರೆ ಈ ರಕ್ತ ಸಂಬಂಧ ಅಣ್ಣ ತಮ್ಮ ಅಂತಕ್ಕಂಥದ್ದು ದೇವರು ಒಂದು ಸರಿ ಕೊಡೋದಷ್ಟೇ, ಅದನ್ನು ಒಂದು ಸರಿ ಕಳ್ಕೊಂಡ್ರೆ ಮತ್ತೆ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ರಕ್ತ ಸಂಬಂಧಕ್ಕಾಗಲಿ ಒಂದು ಸ್ನೇಹಕ್ಕಾಗಲಿ ಪ್ರತಿಯೊಂದಕ್ಕೂ ವಿಶೇಷವಾಗಿರ್ತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂಥ ಅವತಾರವಂತ ಹೇಳಿದ್ರೆ ಶ್ರೀರಾಮಾವತಾರ. ಇದು ಎಲ್ಲ ಅವತಾರಗಳು ಒಬ್ಬ ರಾಕ್ಷಸ ಸಂಹಾರಕ್ಕಾಗೋ, ಮೊದಲಿಂದ ಹೇಳಿದಾಗೆ ದಶಾವತಾರಗಳು ರಾಕ್ಷಸ ಸಂಹಾರಕ್ಕಾಗೋ ಯಾವುದೋ ಒಂದು ಕಾರಣಕ್ಕಾಗೋ ಬಂದರೆ ಮಾನವನನ್ನು ಒಂದು ವಿಶೇಷತೆಯನ್ನು ತಿಳಿಸೋದಕ್ಕೋಸ್ಕರವಾಗಿ ಶ್ರೀರಾಮಾವತಾರ ಭಗವಂತನು ಮಾಡಿದ್ದಾನೆ. ಅದೇ ರೀತಿಯಾಗಿ ನಾವು ಈ ಕೃಷ್ಣಾಷ್ಟಮಿ ಅಂತ ಹೇಳ್ತೀನಿ, ಗೋಕುಲಾಷ್ಟಮಿ ಅಂತ ಏನು ಹೇಳ್ತೀವಿ, ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಆವಿರ್ಭಾವ ಅಂದರೆ ಜನನವಾಗ್ತಾನೆ. ಆ ಕೃಷ್ಣನ ಹುಟ್ಟಿದಬ್ಬಕ್ಕೆ ನಾವು ಬಹಳಷ್ಟು ಮಾಡಿದಷ್ಟು ಒಂದು 20-30 ಥರ ತಿಂಡಿ ತಿನಿಸುಗಳಾದರೂ ಮಾಡ್ತೀವಿ. ಅಂದರೆ ಅದರೆಲ್ಲ ಚಪ್ಪರಕ್ಕೆ ಎಲ್ಲ ಕಟ್ಟಿ, ಆ ಬೆಣ್ಣೆ ಆಗಿರ್ಬೋದು, ಆ ಚಕ್ಲಿ ಆಗಿರ್ಬೋದು, ಏನೇ ನೀವೆಲ್ಲ ಏನು ನೋಡ್ತೀರಾ, ಹಣ್ಣುಗಳು ಸಮೇತವಾಗಿ ಸುಮಾರು ಒಂದು 30-40 ರೀತಿಯಾಗಿ ದೇವರಿಗೆ ಕೃಷ್ಣನ ಜಯಂತಿ ದಿವಸ ನಾವೆಲ್ಲರಿಗೂ ಅಷ್ಟು ಪ್ರಸಾದಗಳನ್ನು ಮಾಡ್ತೀವಿ. ಶ್ರೀರಾಮ ನವಮಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಶ್ರೀರಾಮನು ರಾಜಕುಮಾರನಾದರೂ ಸಹ ದೊಡ್ಡ ಮಹಾರಾಜನಾದರೂ ಸಹ ಅವನಿಗೇನಪ್ಪ ಪ್ರಸಾದ ಅಂತ ಹೇಳಿದ್ರೆ ವಿಶೇಷವಾಗಿ ಪಾನಕ ಹಾಗೂ ಹೆಸರುಬೇಳೆ. ಹೀಗಿರ್ತಕ್ಕಂತಹ ಈ ಒಂದು ಮಾಸಗಳಲ್ಲಿ ವಿಶೇಷವಾಗಿ ಬಹಳಷ್ಟು ಬಿಸಿಲು ಇರ್ತದೆ. ಇದೇ ಒಂದು ಹಬ್ಬ ಅಂತಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಹಬ್ಬವನ್ನು ತಗೊಳ್ಳಿ, ಸಂಕ್ರಾಂತಿ ಆಗಿರ್ಬೋದು, ಯಾಕೆ ಆ ಎಳ್ಳು ಬೆಲ್ಲವನ್ನು ತಿಂತೀವಿ ಅಂತ ಹೇಳಿದ್ರೆ ಚಳಿಗಾಲ ಆಗ್ತಾನೆ ಆಗಿರುತ್ತೆ, ದೇಹದಲ್ಲಿ ಸ್ವಲ್ಪ ಜಿಡ್ಡಿನ ಅಂಶ ಹೋಗ್ಬೇಕಂತ ಹೇಳಿ ಆ ಕಳ್ಳೆ ಬೀಜ, ಎಳ್ಳು, ಈ ಬೆಲ್ಲವನ್ನು ಸ್ವೀಕಾರ ಅಂದರೆ ತಗೊಳ್ತೀವಿ ಪ್ರಸಾದವಾಗಿ. ಅದೇ ರೀತಿಯಾಗಿ ಮೊನ್ನೆ ಆಗಿರ್ತಕ್ಕಂತಹ ವಿಶೇಷವಾಗಿ ಶೋಭಕೃತ ನಾಮ ಸಂವತ್ಸರ ಹೊಸ ಯುಗಾದಿ ದಿವಸದಂದು ಎಳ್ಳು ಬೇವು ಬೆಲ್ಲವನ್ನು ತಿಂದಿದ್ದೇವೆ. ಅಂದರೆ ಅದರಿಂದ ನಮಗೆ ಬಹಳಷ್ಟು ಬೇವಿನಿಂದ ಬೆಲ್ಲದಿಂದ ಬಹಳಷ್ಟು ಆರೋಗ್ಯ ಅನುಕೂಲಗಳಿದೆ ಅಂತ ಹೇಳಿ ಆವತ್ತಿನ ಮಾಡ್ತೀವಿ. ಮತ್ತು ಶ್ರೀರಾಮನವಮಿ ದಿವಸ ವಿಶೇಷವಾಗಿ ಹೆಸರುಬೇಳೆ ಮತ್ತು ಪಾನಕ, ಮಜ್ಜಿಗೆ, ನೀರು ಮಜ್ಜಿಗೆಯನ್ನು ಕೊಡ್ತೀವಿ. ಅದು ಕೊಡೋದ್ರಿಂದ ಎಲ್ಲರಿಗೂ ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂಥ ಸಮಯ ಕೂಡ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಕಡೆಯಲ್ಲೂ ಸೂರ್ಯನು ಬಹಳಷ್ಟು ತಾಪಮಾನವಾಗಿರಬೇಕಾದ್ರೆ ಮಧ್ಯಾಹ್ನ ಸಮಯಕ್ಕೆ ಎಲ್ಲರೂ ಎಲ್ಲ ಒಂದು ಕಡೆಯಲ್ಲೂ ಸಹ ಪಾನಕ ಹೆಸರುಬೇಳೆಗಳನ್ನು ಮಾಡಿ ಶ್ರೀರಾಮನ ಹೆಸರು ಹೇಳಿ ಆ ಪಾನಕ ಹೆಸರುಬೇಳೆ ನೀರು ಬಜ್ಜಿಗಳನ್ನು ಸ್ವೀಕರಿಸಿ ಎಲ್ಲರೂ ತಂಪಾಗಿ ಅವರ ದೇಹಕ್ಕೂ ತಂಪಾಗಲಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಆಚರಣೆಯನ್ನು ಶ್ರೀರಾಮನವಮಿಯನ್ನು ಆಗಿನಿಂದ ಹಿರಿಯರಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಶ್ರೀಮದ್ ರಾಮಾಯಣ ಅಂತಕ್ಕಂಥದ್ದು ಬಹಳ ಯುಗಗಳ ಹಿಂದೆ ನಡೆದಿರ್ತಕ್ಕಂತಹ ಒಂದು ಇತಿಹಾಸ ಮಹಾಕಾವ್ಯ ಅಂತ ಹೇಳ್ತೇವೆ. ಇತಿಹಾಸ ಅಂತ ಹೇಳಿದ್ರೆ ಯಾವುದು ಅದೇ ರೀತಿ ಆಗಿದೆಯೋ, ಅದನ್ನು ಬರೆಯಲ್ಪಟ್ಟಿದೆಯೋ ಅದನ್ನು ನಾವು ಇತಿಹಾಸ ಅಂದರೆ ಇದೇ ರೀತಿ ನಡೆದಿದೆ ಅಂತೇಳಿ ಹೇಳ್ತೇವೆ. ಹಾಗಿರ್ತಕ್ಕಂತಹ ಶ್ರೀರಾಮನವಮಿ ಅಂದು ಎಲ್ಲರೂ ಸಹ ಶ್ರೀರಾಮನ ಒಂದು ಗುಣಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ತಾವೂ ಸಹ ಎಲ್ಲರಲ್ಲೂ ಒಂದು ಆತ್ಮಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಹಾಗೂ ನಾವು ಇತರರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಇದನ್ನು ನಾವು ಮುಖ್ಯವಾಗಿ ಶ್ರೀರಾಮನ ಒಂದು ತತ್ವವಾಗಿ ತಿಳ್ಕೊಳ್ಬೇಕಾಗುತ್ತೆ. ಹಾಗೂ ವಿಶೇಷವಾಗಿ ಶ್ರೀರಾಮನಾಮಕ್ಕೆ ಇರತಕ್ಕಂತಹ ಶಕ್ತಿ ಯಾವ ನಾಮಕ್ಕೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೆ. ಪಾರ್ವತಿಗೆ
ಪಾರ್ವತೀ ದೇವಿಯು ಶ್ರೀ ಮಹಾದೇವರ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಕೇಳ್ತಾಳೆ, ಸ್ವಾಮಿ ವಿಷ್ಣು ಸಹಸ್ರನಾಮ ಇದೆಯಲ್ವಾ, ಅದು 1000 ಹೆಸರುಗಳಿದೆ, ಅದನ್ನು ನಾವು 1000 ಹೆಸರುಗಳು ಹೇಳಲೇಬೇಕಾ, ಇಲ್ಲ ಅದನ್ನು ಹೇಗೆ ನಾವು ಅದನ್ನು ಸ್ವಲ್ಪ ಸುಲಭವಾಗಿ ಅದರ ಫಲ ಪಡಿಬೋದು ಅಂತ ಹೇಳಿದಾಗ ಈಶ್ವರನು ಹೇಳ್ತಾನೆ, ನೀವು ಸಹಸ್ರನಾಮ ಅಂದರೆ 1000 ನಾಮ ಹೇಳೋದು ಬೇಕಾಗಿಲ್ಲ, ಅಂದರೆ ಶ್ರೀರಾಮ ರಾಮ ರಾಮೇತಿ ರಾಮ 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 ಅಂತ 3 ಸತಿ ಅಂದ್ಕೊಂಡ್ರೆ ಸಾಕು, ನಿಮಗೆ ಆ ಸಹಸ್ರನಾಮ ಹೇಳಿದಷ್ಟೇ ಫಲ ನಿಮಗೆ ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಯಾವಾಗಲೂ ಸಹ ಮಹಾದೇವರಂದರೆ ಶ್ರೀ ಈಶ್ವರನು ರಾಮ ಧ್ಯಾನದಲ್ಲಿರ್ತಾನೆ, ಶ್ರೀರಾಮನು ಶಂಕರನ ಅಂದರೆ ಈಶ್ವರನ ಧ್ಯಾನದಲ್ಲಿರ್ತಾನೆ. ಆದ್ದರಿಂದ ಎಲ್ಲರೂ ಸಹ ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಕಾಣುತ್ತಾ ತಮಗೂ ಸಹ ಎಲ್ಲರಿಗೂ ಆ ಸೌಭ್ರಾತೃತ್ವ ಹಾಗೂ ಎಲ್ಲ ಒಳ್ಳೆಯ ವಿಚಾರಗಳು, ರಾಮನ ತತ್ವಗಳು ತಮ್ಮ ಜೀವನದಲ್ಲಿ ಬರಲಿ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದ ದರಾಜತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮ್ಯಹಂ. ಸಮಸ್ತ ಜನತೆಗೂ ಹಾಗೂ ಎಲ್ಲ ಮನುಕುಲಕ್ಕೆ ಶ್ರೀ ಶೋಭಕೃತ ನಾಮ ಸಂವತ್ಸರದ ಶ್ರೀರಾಮನವಮಿ ಪರ್ವದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸಹ ವಿಶೇಷವಾಗಿ ಏನನ್ನು ಹೇಳಬೇಕಂತ ಹೇಳಿದ್ರೆ, ಈ ಶ್ರೀರಾಮನವಮಿ ಹಬ್ಬದ ವಿಶೇಷತೆಗಳೇನು ಹಾಗೂ ಶ್ರೀರಾಮನನ್ನು ನಾವು ಏತಕ್ಕಾಗಿ ಆರಾಧಿಸಬೇಕು, ಶ್ರೀರಾಮನ ಒಂದು ತತ್ವಗಳನ್ನು ನಮ್ಮ ಜೀವನದಲ್ಲಿ ಏಕೆ ಅಳವಡಿಸ್ಕೋಬೇಕು ಅಂತ ಹೇಳಿ ಈ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕಾಗಿ ವಿಶೇಷ. ಯಾವುದೇ ಒಂದು ಹಬ್ಬವನ್ನು ಮಾಡಿದ್ರೆ ಅದರ ವಿಶೇಷತೆಗಳನ್ನು ತಿಳ್ಕೊಂಡು ಮಾಡಿದಾಗ ನಮಗೆ ಬಹಳ ಇನ್ನೂ ಹೆಚ್ಚು ಅನುಭವ ಹಾಗೂ ಸಂತೋಷ ಆಗುತ್ತೆ. ವಿಶೇಷವಾಗಿ ಮೊಟ್ಟ ಮೊದಲನೆಯದಾಗಿ ನಾವು ರಾಮನನ್ನು ಪ್ರಾರ್ಥಿಸಬೇಕಾದ್ರೆ ಇವತ್ತು ರಾಮನ ಹೆಸರು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ರಾಮನನ್ನು ಒಂದು ಮುನ್ನೆಲೆಗೆ ತಂದಿರ್ತಕ್ಕಂಥ ಮುನ್ನೆಲೆಗೆ ಅಂತ ಹೇಳಿದ್ರೆ, ಒಂದು ನಮ್ಮ ಚಿತ್ರಣಕ್ಕೆ ನಮ್ಮ ಜೀವನದಲ್ಲಿ ರಾಮನ ಒಂದು ಪರಿಚಯವನ್ನು ಮಾಡ್ತಾ ಕೊಟ್ಟಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳಿಗೆ ನಾವು ವಂದಿಸಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ, ವಾಲ್ಮೀಕಿರ್ ಮುನಿಸಿಂಹಸ್ಯ ಕವಿತಾ ವನಚಾರಿಣ ಶೃಣ್ವನ್ ರಾಮಕಥಾಯೇನ ಕೋನ್ನಯಾತಿ ಪರಾಂಗತಿಮ್ ಅಂತ ಹೇಳ್ತಾರೆ. ಅಂದರೆ ಕವಿಗಳಲ್ಲೇ ಸಿಂಹವಾಗಿರ್ತಕ್ಕಂತಹವರು ಯಾರಪ್ಪ ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳಂತೆ. ಅಂಥ ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ರಾಮಾಯಣವನ್ನು ರಚಿಸಿ ಅದರ ಮುಖಾಂತರವಾಗಿ ನಮಗೆ ರಾಮನ ಒಂದು ಗುಣಗಳನ್ನು ಹಾಗೂ ಅವನ ಒಂದು ಲಕ್ಷಣಗಳನ್ನು ನಮಗೆ ತಿಳಿಸಿಕೊಟ್ಟಿರ್ತಾರೆ. ಏನಪ್ಪ ಶ್ರೀರಾಮನಲ್ಲಿ ವಿಶೇಷ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಭಗವಂತನು ಅನೇಕವಾಗಿ ಸಾಧು ಸಂರಕ್ಷಣೆಗಾಗಿ ಹಾಗೂ ಈ ಮನುಕುಲದ ರಕ್ಷಣೆಗಾಗಿ ಬಹಳಷ್ಟು ಅವತಾರಗಳನ್ನು ಮಾಡಿರ್ತಾನೆ. ಅಂದರೆ ಹೇಳಿದ್ರೆ ದಶಾವತಾರ ಅಂತ ನೀವು ಕೇಳಿರ್ಬೋದು. ಇದೇ ರೀತಿಯಾಗಿ ಆ ದಶಾವತಾರದಲ್ಲಿ ಶ್ರೀಮನ್ನಾರಾಯಣನು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ಭಾರ್ಗವ ರಾಮ ದಶರಥ ರಾಮ ಬಲರಾಮ ಕೃಷ್ಣ ಕಲ್ಕಿ ಈ ರೀತಿಯಾಗಿ ದಶಾವತಾರವನ್ನು ಮಾಡಿರ್ತಾನೆ. ರಾಮಾವತಾರಕ್ಕೆ ಏನಕ್ಕಪ್ಪ ವಿಶೇಷತೆ ಅಂತ ಹೇಳಿದ್ರೆ, ರಾಮಾವತಾರದಲ್ಲಿ ರಾವಣನ ಸಂಹಾರ ಮಾಡಬೇಕಾಗಿದ್ರೆ ಶ್ರೀಮನ್ನಾರಾಯಣನ ವೈಕುಂಠದಿಂದಲೇ ಸಂಕಲ್ಪ ಮಾಡಿ ಒಂದು ಬಾಣವನ್ನು ಹೂಡಿ ಅವನ್ನ ಅಲ್ಲಿಂದನೇ ಸಂಹಾರ ಮಾಡ್ಬೋದಾಗಿತ್ತು. ಆದರೆ ರಾವಣಾಸುರ ಒಂದು ವಿಶೇಷವಾಗಿರ್ತಕ್ಕಂಥ ವರವನ್ನು ಕೇಳಿರ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ನನಗೆ ಯಾವುದೇ ಒಂದು ರಾಕ್ಷಸರಿಂದ, ಯಾವುದೇ ಒಂದು ಸರ್ಪಗಳಿಂದ, ಯಾವುದೇ ಒಂದು ಆಯುಧಗಳಿಂದ, ಯಾವುದೇ ಒಂದು ರೀತಿಯಾಗಿ ನಿನ್ನ ಬ್ರಹ್ಮನಲ್ಲಿ ಕೇಳಿರ್ತಾನೆ, ಈಶ್ವರನಲ್ಲಿ ನಿನ್ನ ಸೃಷ್ಟಿ ಮಾಡಿರ್ತಕ್ಕಂಥ ನಿನ್ನ ಯಾವುದೇ ಒಂದು ಇದರಿಂದ ನಮಗೆ ಸಂಹಾರ ಆಗಬಾರ್ದು ಅಂತ ಹೇಳಿದಾಗ ಮನುಷ್ಯನನ್ನು ಮಾತ್ರ ಕೇಳಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಾವಣನಿಗೆ ಈ ಎಲ್ಲ ದೇವಾನುದೇವತೆ ರಾಕ್ಷಸರೇ ನಾನು ಏನು ಸಂಹಾರ ಮಾಡದೇ ಇರಬೇಕಾದ್ರೆ ಯಕಶ್ಚಿತ್ ಮಾನವನಾಗಿರ್ತಕ್ಕಂಥ ಶ್ರೀರಾಮನು ನನ್ನ ಮಾನುಷನು ಏನು ನನ್ನನ್ನು ಸಂಹಾರ ಮಾಡ್ತಾನೆ, ಅಂದರೆ ನನಗೆ ಮನುಷ್ಯರಿಂದ ನನಗೆ ಮೃತ್ಯು ಬರೋದು ಸಾಧ್ಯವಿಲ್ಲ ಅಂತ ಹೇಳಿ ತಿಳ್ಕೊಂಡು ಆ ಮನುಷ್ಯರ ಬಗ್ಗೆ ವರವನ್ನು ಕೇಳೋದು ಬಿಟ್ಬಿಡ್ತಾನೆ. ಈ ರೀತಿಯಾಗಿ ಆ ಮನುಷ್ಯನ ಒಂದು ತತ್ವಗಳನ್ನು ತಿಳಿಸೋಕ್ಕೋಸ್ಕರವಾಗಿ
ಶ್ರೀಮನ್ನಾರಾಯಣನು ಅಂದರೆ ರಾಮಾವತಾರ ಆಗಿ ಬಂದಿರ್ತಾನೆ. ನಮಗೆ ಜೀವನದಲ್ಲಿ ಹೇಗೆ ನಾವು ನಡ್ಕೊಳ್ಬೇಕು ಅಂತ ಹೇಗೆ ಇರಬೇಕಂತ ಶ್ರುತಿ ಸ್ಮೃತಿ ತಿಳಿಸ್ಕೊಡುತ್ತೆ. ಶ್ರುತಿ ಅಂತ ಹೇಳಿದ್ರೆ ವೇದಗಳು, ಸ್ಮೃತಿ ಅಂತ ಹೇಳಿದ್ರೆ ಪುರಾಣಗಳು, ಇತಿಹಾಸಗಳು. ಇದರಲ್ಲಿ ವೇದಗಳಲ್ಲಿ ನಮಗೆ ವೇದಗಳು ಅಂತ ಹೇಳಿದ್ರೆ ಭಗವಂತನ ನುಡಿಗಳು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಈ ರೀತಿ ಹೇಳ್ತಾರೆ. ಬರೀ ಅಂದರೆ ವೇದ ಅನುಶಾಸನಂ ಅಂತ ಹೇಳ್ತಾರೆ. ವೇದ ಹೇಗೆ ಹೇಳುತ್ತೆ ಅಂದರೆ ಶಾಸನ ಮಾಡುತ್ತೆ, ನೀನು ಈ ಥರತೆ ಇರಬೇಕು ಅಂತ ಹೇಳಿ ಆರ್ಡ್ರ್ ಮಾಡುತ್ತೆ. ಆರ್ಡ್ರ್ ಮಾಡ್ತಕ್ಕಂಥದ್ದು ಏನಂದರೆ ವೇದ. ಈ ಶ್ರುತಿ ಸ್ಮೃತಿ ಅಂದರೆ ಈ ಇತಿಹಾಸ ಪುರಾಣಗಳು ಏನೇ ಹೇಳುತ್ತೆ ಅಂತ ಹೇಳಿದ್ರೆ ದೇವರು ಕೂಡ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬರೀ ಹೇಳೋದ್ರಿಂದನೇ ಸಾಲದು, ನಾನೇ ಅದನ್ನು ಆಚರಿಸಿ ಮನುಕುಲಕ್ಕೆ ತೋರಿಸ್ಬೇಕಂತ ಹೇಳಿ ಆ ದೇವರೇ ಮನುಷ್ಯನಾಗಿ ಈ ರಾಮಾವತಾರವನ್ನು ಮಾಡಿದ್ದಾನೆ. ಅಂದರೆ ನೀವು ಎಷ್ಟು ರಾಮಾವತಾರ ನಮ್ಮಲ್ಲಿ ಪ್ರಚಲಿತ ಅಂತ ಹೇಳಿದ್ರೆ, ಯಾರನ್ನ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಅವ್ರನ್ನ ಸೀತಾರಾಮ ಅಂತ ಹೇಳ್ತಾರೆ, ಅಣ್ಣ ತಮ್ಮ ಚೆನ್ನಾಗಿದ್ದರೆ ರಾಮ ಲಕ್ಷ್ಮಣ ಅಂತ ಹೇಳ್ತಾರೆ, ಒಬ್ಬ ಬಾಸ್ ಮತ್ತು ಅವನ ಒಬ್ಬ ಜೊತೆ ಕೆಲಸ ಮಾಡ್ತಕ್ಕಂಥವನು ಅಂದರೆ ಒಬ್ಬ ಸ್ವಾಮಿ ಹಾಗೂ ಅವನ ಇರ್ತಕ್ಕಂತಹ ಯಜಮಾನ ಇದ್ದರೆ ಅವನ ಆಂಜನೇಯ ಹಾಗೂ ರಾಮನಿಗೆ ಹೋಲಿಕೆ ಮಾಡ್ತಾರೆ. ಇದೇ ರೀತಿ ಯಾವ ವಿಚಾರವಾಗಿ ಆದರೂ ತಗೊಳ್ಳಿ, ನೀವು ಯಾರನ್ನ ತುಂಬ ಮಾತಾಡಿದ್ರು ಸಾಕು ನಿಂದೇನಪ್ಪ ರಾಮಾಯಣ ಅಂತ ಹೇಳ್ತಾರೆ. ಅಂದರೆ ಆ ರಾಮಾಯಣ ಅಂತಕ್ಕಂಥದ್ದು, ರಾಮ ಅಂತಕ್ಕಂಥವನು ಭಾರತೀಯರಲ್ಲೇ ಅಲ್ಲ, ವಿಶೇಷವಾಗಿ ಪ್ರಪಂಚದಾದ್ಯಂತ ಎಲ್ಲರಿಗೂ ಉದಾಹರಣೆ ಆಗಿರ್ತಕ್ಕಂಥವನು. ಒಳ್ಳೆಯ ಕೆಲಸಕ್ಕಾಗಲಿ ಒಳ್ಳೆತನಕ್ಕಾಗಲಿ ಯಾರಪ್ಪ ಉದಾಹರಣೆ ಅಂತ ಹೇಳಿದ್ರೆ ನಾವು ಶ್ರೀರಾಮಚಂದ್ರನನ್ನೇ ಉದಾಹರಣೆ ಆಗಿ ತಗೊಳ್ತೇವೆ. ಅಂಥ ವಿಶೇಷವಾಗಿರ್ತಕ್ಕಂತಹ ರಾಮನವಮಿ ಎಂದು ಏನು ವಿಶೇಷತೆ ಅಂತ ಹೇಳಿದ್ರೆ, ವಿಶೇಷವಾಗಿ ಎಲ್ಲ ಜನಗಳು ಸಹ ರಾಮನ ತತ್ವಗಳನ್ನು ಇವತ್ತಿನ ದಿನ ನಾವು ಬಹಳ ತಿಳ್ಕೋಬೇಕಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ರಾಮನಲ್ಲಿ ಬಹಳಷ್ಟು ಗುಣಗಳು. ಈ ಚಂದ್ರನಲ್ಲಿ 16 ರೀತಿಯಂತಹ ಕಳೆಗಳಿರುತ್ತಂತೆ. ಅಂದರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬರಬೇಕಾದ್ರೆ ಚಂದ್ರ 16 ರೀತಿ ಕಾಣ್ತಾನೆ. ಅಂಥ 16 ಕಳೆಗಳು ಸಹ ರಾಮನಲ್ಲಿದೆ. ಅಂದರೆ ಒಳ್ಳೆ ಗುಣಗಳು 16 ಏನಂತ ಹೇಳ್ತೇವೆ ಅದೆಲ್ಲವೂ ಕೂಡ ಶ್ರೀರಾಮಚಂದ್ರನಲ್ಲಿ ಇದೆ. ಅದಕ್ಕೋಸ್ಕರ ಆತನನ್ನು ನಾವು ಶ್ರೀರಾಮಚಂದ್ರ ಅಂತ ಹೇಳಿ, ರಾಮಚಂದ್ರ ಪ್ರಭು ಅಂತ ಹೇಳಿ ಪೂಜಿಸ್ತೇವೆ. ವಿಶೇಷವಾಗಿ ರಾಮನ ಗುಣಗಳು ಹೇಳಬೇಕಂದ್ರೆ ಬಹಳ ಇದೆ. ಅದರ ಕೆಲವೊಂದು ಹೇಳ್ತೀನಿ. ಏನಂತ ಹೇಳಿದ್ರೆ, ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯೆ ಕಾಂಡದಲ್ಲಿ ಪ್ರಪ್ರಥಮವಾಗಿ ಸರ್ಗದಲ್ಲೇ ವಾಲ್ಮೀಕಿ ಮಹರ್ಷಿಗಳು ರಾಮನ ಗುಣಗಳ ಬಗ್ಗೆ ವರ್ಣನೆ ಮಾಡ್ತಾ ಕೆಲವೊಂದು ಗುಣಗಳು ಹೇಳ್ತಾರೆ. ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ರಾಮನದು ಒಂದು ಮನಸ್ಥಿತಿ ಹೇಗೆಪ್ಪ ಅಂತ ಹೇಳಿದ್ರೆ, ಯಾರಾನ ಅವನಿಗೆ 100 ಸರಿ ತೊಂದರೆ ಮಾಡಿರಲಿ, 1 ಸರಿ ಸಹಾಯ ಮಾಡಿದರೂ ಆ ಸಹಾಯವನ್ನು 100 ಬಾರಿ ರಾಮ ಅದನ್ನೇ ತಿಳ್ಕೊಳ್ತಾ ಇರ್ತಾನೆ. ಅದೇ ರೀತಿಯಾಗಿ ರಾಮ ಸಹಾಯ ಮಾಡಿದಾನೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಅದನ್ನು ಮರೆತು ಬಿಡ್ತಾನಂತೆ. ಈ ರೀತಿ ಆಗಿರ್ತಕ್ಕಂತಹ ಗುಣಗಳು ಹಾಗೂ ಸತ್ಯವಾಕ್ಯದ ಪರಿಪಾಲನೆ, ನಾವು ಜನರಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣವನ್ನು ಶ್ರೀರಾಮನಲ್ಲಿ ತೋರಿಸ್ತೇವೆ. ಶ್ರೀರಾಮಚಂದ್ರ ಅವನ 25 ಆ 30 ವಯಸ್ಸಿನಲ್ಲಿ ಇರಬೇಕಾದ್ರೆ ಅವ್ರಿಗಿನ್ನ ಹೆಚ್ಚಾಗಿರ್ತಕ್ಕಂತಹ ವಯಸ್ಸವರು ಅಂದರೆ 50-60 ವರ್ಷ ವಯೋವೃದ್ಧರ ಜೊತೆ ಕಾಲವನ್ನು ಕಳೀತಾ ಇದೆ. ಅಂದರೆ ಹಿರಿಯರ ಜೊತೆ ನಾವು ಇದ್ದಷ್ಟು ನಮಗೆ ಬಹಳ ಒಂದು ಜ್ಞಾನವನ್ನು ಹಾಗೂ ಬಹಳ ವಿಚಾರಗಳನ್ನು ತಿಳ್ಕೋಬೋದು. ಇದೇ ರೀತಿಯಾಗಿ ಶ್ರೀರಾಮನಲ್ಲಿ ವಿಶೇಷ ಗುಣ ಅಂತ ಹೇಳಿದ್ರೆ, ಶರಣಾಗತರಾದಲ್ಲಿ ಅವನು ಎಲ್ಲರನ್ನೂ ಕಾಪಾಡ್ತಾನೆ ಅಂತ ಹೇಳಿ. ಶ್ರೀರಾಮಾವತಾರದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸಹ ಶರಣಾಗತಿಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ದೇವರಲ್ಲಿ ನಾವು ನೀನೇ ಎಲ್ಲ ಅಂತ ಶರಣಾಗತರಾದಲ್ಲಿ ಅವನು ನಮ್ಮನ್ನು ಖಂಡಿತವಾಗೂ ಕಾಪಾಡ್ತಾನಂತೆ. ಸಮುದ್ರವನ್ನು ಸೇತುವೆ ಕಟ್ಟಬೇಕಾದ್ರೆ ರಾವಣಾಸುರನ ಸಹೋದರನಾಗಿರ್ತಕ್ಕಂಥ ವಿಭೀಷಣ ಬಂದುಬಿಡ್ತಾನೆ ಶ್ರೀರಾಮನ ಬಳಿ. ಬಂದಾಗ ಎಲ್ಲರೂ ಹೇಳ್ತಾರೆ, ನೀನು ಅವನ್ನ ಸೇರಿಸ್ಕೋಬೇಡ, ಅವನು ಶತ್ರುವಿನ ತಮ್ಮ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನಂತೆ, ಸಕೃದೇವ ಪ್ರಪನ್ನಾಯಾಂ ತವ ಅಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮೀತ ವ್ರತಂ ಮಮ ಅಂತ ಹೇಳ್ತಾನೆ. ಅಂದರೆ ಯಾರೇ ಆಗಿರಲಿ, ಸಾಕ್ಷಾತ್ ರಾವಣಾಸುರನೇ ಆಗಿ ಬಂದು ನಾನು ಮಾಡಿದ ತಪ್ಪಾಯಿತು ಅಂತ ಹೇಳಿದ್ರೆ ನಾನು ಅವನ್ನ ಕ್ಷಮಿಸ್ಬಿಡ್ತೀನಿ. ಅದೇ ರೀತಿಯಾಗಿ ನೀನೇ ನಮಗೆ ದಿಕ್ಕು ಅಂತ ಬಂದಿರತಕ್ಕಂಥ, ನಮ್ಮ ಸಹಾಯವನ್ನು
ಕೋರಿ ಯಾರು ಬಂದಿರ್ತಾರೋ ಅವ್ರನ್ನ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಶ್ರೀರಾಮನು ನಮಗೆ ತಿಳಿಸಿಕೊಡ್ತಾನೆ. ಆದ್ದರಿಂದ ವಿಶೇಷವಾಗಿ ಈ ಶ್ರೀರಾಮನ ಒಂದು ಗುಣಗಳು ಹೇಳ್ತಾ ಹೋದರೆ ಅವನ ದಾನಗುಣಗಳ ಬಗ್ಗೆ ನೀವು ಕೇಳ್ಬೋದು. ಶ್ರೀರಾಮಚಂದ್ರ ಹೇಗಪ್ಪ ದಾನ ಧರ್ಮ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಒಮ್ಮೆ ಅರಣ್ಯವಾಸಕ್ಕೆ ಹೋಗಬೇಕಾದ್ರೆ ದಾನ ಧರ್ಮವನ್ನು ಮಾಡಿ ಅರಣ್ಯವಾಸಕ್ಕೆ ಹೋಗಬೇಕಾಗಿರ್ತದೆ. ಆಗ ಒಬ್ಬ ಬಡ ಬ್ರಾಹ್ಮಣ ಬಂದು, ಸ್ವಾಮಿ ನನಗೆ ನಿರ್ಗತಿಕ, ನನಗೆ ಏನು ಹಣ ಇಲ್ಲ ಸಂಸಾರ ನಡೆಸೋದಕ್ಕೆ, ಅದರಿಂದ ಏನಾನ ಒಂದು ನನಗೆ ಸಹಾಯ ಮಾಡು ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ನಕ್ಬಿಟ್ಟು ಒಂದು ಕೋಲನ್ನು ಕೊಡ್ತಾನೆ. ಕೋಲನ್ನು ಕೊಟ್ಟು ಅರಮನೆಯ ಮೇಲೆ ನಿಲ್ಲಿಸಿ ದೊಡ್ಡದಾಗಿ ಹಸುವಿನ ಮಂದೆ ಇರುತ್ತೆ, ಅಂದರೆ ಪೂರ್ತಿ ಗೋವುಗಳಿರ್ತಕ್ಕಂತಹ ಒಂದು ಮೈದಾನವನ್ನು ತೋರಿಸಿ ಆ ಕೋಲನ್ನು, ಆ ಕಡ್ಡಿಯನ್ನು ಎಸೆಯಕ್ಕೆ ಹೇಳ್ತಾನೆ. ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ದೂರ ಎಸಿ ಅಂತ ಹೇಳ್ತಾನೆ. ಎಷ್ಟು ದೂರಕ್ಕೆ ಹೋಗಿ ಆ ಕೋಲ್ ಬೀಳುತ್ತೋ ಅಷ್ಟು ಹಸುಗಳು ನಿಂದೆ ಅಂತ ಹೇಳಿ ಹೇಳ್ತಾನೆ. ಅಂದರೆ ಅಷ್ಟು ದಾನ ಮಾಡಿದ್ರೂ ಕೂಡ ಉದಾರವಾಗಿ ಮಾಡ್ತಕ್ಕಂಥವನು ದಾನ ಶ್ರೀರಾಮಚಂದ್ರ. ದಾನ ಗುಣವೇ ಅಲ್ಲ, ಅದೇ ಆಗಿ ಸೌಭ್ರಾತೃತ್ವ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಅಣ್ಣ ತಮ್ಮಂದಿರನ್ನು ಹೇಗೆ ರಾಮ ಪ್ರೀತಿಸ್ತಾ ಇದ್ದ. ಅವನು ಹೇಳ್ತಾನೆ, ಶ್ರೀರಾಮಚಂದ್ರ ಶ್ರೀಮದ್ ರಾಮಾಯಣದಲ್ಲಿ, ನನಗೆ ಭರತ ಶತ್ರುಘ್ನ ಲಕ್ಷ್ಮಣರಿಲ್ಲದೆ ಸ್ವರ್ಗ ರಾಜ್ಯ ಬಂದರೂ ಕೂಡ ನನಗೆ ಅದು ಏನೂ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಶ್ರೀರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ರಾವಣಾಸುರ ಶಕ್ತಿಯಾಯುಧದಿಂದ ಲಕ್ಷ್ಮಣನಿಗೆ ಹೊಡೆದಾಗ ರಾಮ ತುಂಬ ಬೇಸರನ್ನು ಹೊಂದ್ತಾನೆ. ಯಾವಾಗ ಎಂದೂ ಕೂಡ ಆ ಬೇಸರನ್ನು ಹೊಂದಲ್ಲ. ಹೇಗಪ್ಪ ಅಂತ ಹೇಳಿದ್ರೆ, ದೇಶೇ ದೇಶೇ ಕಲತ್ರಾಣಿ ದೇಶೇ ದೇಶೇ ಚ ಬಾಂಧವ ತಂತು ದೇಶಂ ನ ಪಶ್ಯಾಮಿ ಎತ್ರ ಭ್ರಾತರ ಸಹೋದರ. ಎಲ್ಲರೂ ಸಮಾಧಾನ ಮಾಡ್ಕೋ, ನಿನ್ನ ತಮ್ಮನಿಗೆ ಏನೂ ಆಗಲ್ಲ ಅಂತ ಹೇಳಿದಾಗ ರಾಮ ಹೇಳ್ತಾನೆ ಆ ವಾನರರಿಗೆಲ್ಲ, ಎಲ್ಲಿ ಹೋದರೂ ನಮಗೆ ಸ್ನೇಹಿತರು ಸಿಗ್ತಾರೆ, ಎಲ್ಲಿ ಹೋದರೂ ಸಂಬಂಧ ಆಗಿ ನಾವೊಂದು ಮದುವೆ ಮಾಡಿಕೊಂಡ್ರೆ ಅಲ್ಲಿ ಸಂಬಂಧ ಬೆಳೆದು ನಾವು ನೆಂಟರಾಗ್ಬೋದು, ಎಲ್ಲಿ ಹೋದರೂ ಯಾರು ಬೇಕಾದ್ರೂ ಸಿಗ್ಬೋದು. ಆದರೆ ಈ ರಕ್ತ ಸಂಬಂಧ ಅಣ್ಣ ತಮ್ಮ ಅಂತಕ್ಕಂಥದ್ದು ದೇವರು ಒಂದು ಸರಿ ಕೊಡೋದಷ್ಟೇ, ಅದನ್ನು ಒಂದು ಸರಿ ಕಳ್ಕೊಂಡ್ರೆ ಮತ್ತೆ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ರಕ್ತ ಸಂಬಂಧಕ್ಕಾಗಲಿ ಒಂದು ಸ್ನೇಹಕ್ಕಾಗಲಿ ಪ್ರತಿಯೊಂದಕ್ಕೂ ವಿಶೇಷವಾಗಿರ್ತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂಥ ಅವತಾರವಂತ ಹೇಳಿದ್ರೆ ಶ್ರೀರಾಮಾವತಾರ. ಇದು ಎಲ್ಲ ಅವತಾರಗಳು ಒಬ್ಬ ರಾಕ್ಷಸ ಸಂಹಾರಕ್ಕಾಗೋ, ಮೊದಲಿಂದ ಹೇಳಿದಾಗೆ ದಶಾವತಾರಗಳು ರಾಕ್ಷಸ ಸಂಹಾರಕ್ಕಾಗೋ ಯಾವುದೋ ಒಂದು ಕಾರಣಕ್ಕಾಗೋ ಬಂದರೆ ಮಾನವನನ್ನು ಒಂದು ವಿಶೇಷತೆಯನ್ನು ತಿಳಿಸೋದಕ್ಕೋಸ್ಕರವಾಗಿ ಶ್ರೀರಾಮಾವತಾರ ಭಗವಂತನು ಮಾಡಿದ್ದಾನೆ. ಅದೇ ರೀತಿಯಾಗಿ ನಾವು ಈ ಕೃಷ್ಣಾಷ್ಟಮಿ ಅಂತ ಹೇಳ್ತೀನಿ, ಗೋಕುಲಾಷ್ಟಮಿ ಅಂತ ಏನು ಹೇಳ್ತೀವಿ, ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಆವಿರ್ಭಾವ ಅಂದರೆ ಜನನವಾಗ್ತಾನೆ. ಆ ಕೃಷ್ಣನ ಹುಟ್ಟಿದಬ್ಬಕ್ಕೆ ನಾವು ಬಹಳಷ್ಟು ಮಾಡಿದಷ್ಟು ಒಂದು 20-30 ಥರ ತಿಂಡಿ ತಿನಿಸುಗಳಾದರೂ ಮಾಡ್ತೀವಿ. ಅಂದರೆ ಅದರೆಲ್ಲ ಚಪ್ಪರಕ್ಕೆ ಎಲ್ಲ ಕಟ್ಟಿ, ಆ ಬೆಣ್ಣೆ ಆಗಿರ್ಬೋದು, ಆ ಚಕ್ಲಿ ಆಗಿರ್ಬೋದು, ಏನೇ ನೀವೆಲ್ಲ ಏನು ನೋಡ್ತೀರಾ, ಹಣ್ಣುಗಳು ಸಮೇತವಾಗಿ ಸುಮಾರು ಒಂದು 30-40 ರೀತಿಯಾಗಿ ದೇವರಿಗೆ ಕೃಷ್ಣನ ಜಯಂತಿ ದಿವಸ ನಾವೆಲ್ಲರಿಗೂ ಅಷ್ಟು ಪ್ರಸಾದಗಳನ್ನು ಮಾಡ್ತೀವಿ. ಶ್ರೀರಾಮ ನವಮಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಶ್ರೀರಾಮನು ರಾಜಕುಮಾರನಾದರೂ ಸಹ ದೊಡ್ಡ ಮಹಾರಾಜನಾದರೂ ಸಹ ಅವನಿಗೇನಪ್ಪ ಪ್ರಸಾದ ಅಂತ ಹೇಳಿದ್ರೆ ವಿಶೇಷವಾಗಿ ಪಾನಕ ಹಾಗೂ ಹೆಸರುಬೇಳೆ. ಹೀಗಿರ್ತಕ್ಕಂತಹ ಈ ಒಂದು ಮಾಸಗಳಲ್ಲಿ ವಿಶೇಷವಾಗಿ ಬಹಳಷ್ಟು ಬಿಸಿಲು ಇರ್ತದೆ. ಇದೇ ಒಂದು ಹಬ್ಬ ಅಂತಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಹಬ್ಬವನ್ನು ತಗೊಳ್ಳಿ, ಸಂಕ್ರಾಂತಿ ಆಗಿರ್ಬೋದು, ಯಾಕೆ ಆ ಎಳ್ಳು ಬೆಲ್ಲವನ್ನು ತಿಂತೀವಿ ಅಂತ ಹೇಳಿದ್ರೆ ಚಳಿಗಾಲ ಆಗ್ತಾನೆ ಆಗಿರುತ್ತೆ, ದೇಹದಲ್ಲಿ ಸ್ವಲ್ಪ ಜಿಡ್ಡಿನ ಅಂಶ ಹೋಗ್ಬೇಕಂತ ಹೇಳಿ ಆ ಕಳ್ಳೆ ಬೀಜ, ಎಳ್ಳು, ಈ ಬೆಲ್ಲವನ್ನು ಸ್ವೀಕಾರ ಅಂದರೆ ತಗೊಳ್ತೀವಿ ಪ್ರಸಾದವಾಗಿ. ಅದೇ ರೀತಿಯಾಗಿ ಮೊನ್ನೆ ಆಗಿರ್ತಕ್ಕಂಥ ವಿಶೇಷವಾಗಿ ಶೋಭಕೃತ ನಾಮ ಸಂವತ್ಸರ ಹೊಸ ಯುಗಾದಿ ದಿವಸದಂದು ಬೇವು ಬೆಲ್ಲವನ್ನು ತಿಂದಿದ್ದೇವೆ. ಅಂದರೆ ಅದರಿಂದ ನಮಗೆ ಬಹಳಷ್ಟು ಬೇವಿನಿಂದ ಬೆಲ್ಲದಿಂದ ಬಹಳಷ್ಟು ಆರೋಗ್ಯ ಅನುಕೂಲಗಳಿದೆ ಅಂತ ಹೇಳಿ ಆವತ್ತಿನ ಮಾಡ್ತೀವಿ. ಮತ್ತು ಶ್ರೀರಾಮನವಮಿ ದಿವಸ ವಿಶೇಷವಾಗಿ ಹೆಸರುಬೇಳೆ ಮತ್ತು ಪಾನಕ, ಮಜ್ಜಿಗೆ, ನೀರು ಮಜ್ಜಿಗೆಯನ್ನು ಕೊಡ್ತೀವಿ. ಅದು ಕೊಡೋದ್ರಿಂದ ಎಲ್ಲರಿಗೂ ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂಥ ಸಮಯ ಕೂಡ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಕಡೆಯಲ್ಲೂ ಸೂರ್ಯನು ಬಹಳಷ್ಟು ತಾಪಮಾನವಾಗಿರಬೇಕಾದ್ರೆ ಮಧ್ಯಾಹ್ನ ಸಮಯಕ್ಕೆ ಎಲ್ಲ ಒಂದು ಕಡೆಯಲ್ಲೂ ಸಹ ಪಾನಕ ಹೆಸರುಬೇಳೆಗಳನ್ನು ಮಾಡಿ ಶ್ರೀರಾಮನ ಹೆಸರು ಹೇಳಿ ಆ ಪಾನಕ ಹೆಸರುಬೇಳೆ ನೀರು ಬಜ್ಜಿಗಳನ್ನು ಸ್ವೀಕರಿಸಿ ಎಲ್ಲರೂ ತಂಪಾಗಿ ಅವರ ದೇಹಕ್ಕೂ ತಂಪಾಗಲಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ
ಈ ಒಂದು ಆಚರಣೆಯನ್ನು ಶ್ರೀರಾಮನವಮಿಯನ್ನು ಆಗಿನಿಂದ ಹಿರಿಯರಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಶ್ರೀಮದ್ ರಾಮಾಯಣ ಅಂತಕ್ಕಂಥದ್ದು ಬಹಳ ಯುಗಗಳ ಹಿಂದೆ ನಡೆದಿರತಕ್ಕಂತಹ ಒಂದು ಇತಿಹಾಸ ಮಹಾಕಾವ್ಯ ಅಂತ ಹೇಳ್ತೇವೆ. ಇತಿಹಾಸ ಅಂತ ಹೇಳಿದ್ರೆ ಯಾವುದು ಅದೇ ರೀತಿ ಆಗಿದೆಯೋ, ಅದನ್ನು ಬರೆಯಲ್ಪಟ್ಟಿದೆಯೋ ಅದನ್ನು ನಾವು ಇತಿಹಾಸ ಅಂದರೆ ಇದು ಇದೇ ರೀತಿ ನಡೆದಿದೆ ಅಂಥೇಳಿ ಹೇಳ್ತೇವೆ. ಹಾಗಿರ್ತಕ್ಕಂತಹ ಶ್ರೀರಾಮನವಮಿ ಒಂದು ಎಲ್ಲರೂ ಸಹ ಶ್ರೀರಾಮನ ಒಂದು ಗುಣಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ತಾವೂ ಸಹ ಎಲ್ಲರಲ್ಲೂ ಒಂದು ಆತ್ಮಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಹಾಗೂ ನಾವು ಇತರರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಇದನ್ನು ನಾವು ಮುಖ್ಯವಾಗಿ ಶ್ರೀರಾಮನ ಒಂದು ತತ್ವವಾಗಿ ತಿಳ್ಕೊಳ್ಬೇಕಾಗುತ್ತೆ. ಹಾಗೂ ವಿಶೇಷವಾಗಿ ಶ್ರೀರಾಮನಾಮಕ್ಕೆ ಇರ್ತಕ್ಕಂತಹ ಶಕ್ತಿ ಯಾವ ನಾಮಕ್ಕೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೆ. ಪಾರ್ವತೀ ದೇವಿಯು ಶ್ರೀ ಮಹಾದೇವರ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಕೇಳ್ತಾಳೆ, ಸ್ವಾಮಿ ವಿಷ್ಣು ಸಹಸ್ರನಾಮ ಇದೆಯಲ್ವಾ, ಅದು 1000 ಹೆಸರುಗಳಿದೆ, ಅದನ್ನು ನಾವು 1000 ಹೆಸರುಗಳು ಹೇಳಲೇಬೇಕಾ, ಇಲ್ಲ ಅದನ್ನು ಹೇಗೆ ನಾವು ಅದನ್ನು ಸ್ವಲ್ಪ ಸುಲಭವಾಗಿ ಅದರ ಫಲ ಪಡಿಬೋದು ಅಂತ ಹೇಳಿದಾಗ ಈಶ್ವರನು ಹೇಳ್ತಾನೆ, ನೀವು ಸಹಸ್ರನಾಮ ಅಂದರೆ 1000 ನಾಮ ಹೇಳೋದು ಬೇಕಾಗಿಲ್ಲ, ಅಂದರೆ ಶ್ರೀರಾಮ ರಾಮ ರಾಮೇತಿ ರಾಮ 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 ಅಂತ 3 ಸತಿ ಅಂದ್ಕೊಂಡ್ರೆ ಸಾಕು, ನಿಮಗೆ ಆ ಸಹಸ್ರನಾಮ ಹೇಳಿದಷ್ಟೇ ಫಲ ನಿಮಗೆ ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಯಾವಾಗಲೂ ಸಹ ಮಹಾದೇವರಂದರೆ ಶ್ರೀ ಈಶ್ವರನು ರಾಮ ಧ್ಯಾನದಲ್ಲಿ ಇರ್ತಾನೆ, ಶ್ರೀರಾಮನು ಶಂಕರನ ಅಂದರೆ ಈಶ್ವರನ ಧ್ಯಾನದಲ್ಲಿ ಇರ್ತಾನೆ. ಆದ್ದರಿಂದ ಎಲ್ಲರೂ ಸಹ ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಕಾಣುತ್ತಾ ತಮಗೂ ಸಹ ಎಲ್ಲರಿಗೂ ಆ ಸೌಭ್ರಾತೃತ್ವ ಹಾಗೂ ಎಲ್ಲ ಒಳ್ಳೆಯ ವಿಚಾರಗಳು, ರಾಮನ ತತ್ವಗಳು ತಮ್ಮ ಜೀವನದಲ್ಲಿ ಬರಲಿ ಅಂತ ಹೇಳ್ತಾ, ವಿಶೇಷವಾಗಿ ಆತ್ಮಗೌರವ ಹಾಗೂ ಇತರರಿಗೆ ಗೌರವ ಕೊಡಬೇಕು ಅಂತ ಹೇಳಿ ರಾಮಾವತಾರದಲ್ಲಿ ವಿಶೇಷವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಶ್ರೀರಾಮನ ಸಹೋದರನಾಗಿರ್ತಕ್ಕಂಥ ಲಕ್ಷ್ಮಣನು ಮೂರ್ಛೆ ಹೋದಾಗ ರಾಮ ಭಗವಂತನಾದರೂ ಕೂಡ ಯಾವುದೇ ಒಂದು ಮಂತ್ರವಾಗಲಿ ಯಾವುದೇ ಒಂದು ಪವಾಡವನ್ನಾಗಲಿ ಅವನು ನಂಬಲಿಲ್ಲ. ಏನಪ್ಪ ಮಾಡ್ತಾ ಅಂತ ಹೇಳಿದ್ರೆ ವೈದ್ಯಕೀಯಕ್ಕೆ ಹಾಗೂ ವೈದ್ಯರಿಗೂ ಕೂಡ ಆತ ಗೌರವವನ್ನು ಕೊಟ್ಟ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಅವರ ವಾನರಲ್ಲಿ ಇರ್ತಕ್ಕಂಥ ಸುಷೇಣ ಅಂತಕ್ಕಂಥ ಒಬ್ಬ ವಾನರನ್ನು ಕರೆದು ಇದಕ್ಕೆ ನಾವು ಈ ಕಾಯಿಲೆಗೆ ಅಂದರೆ ಈ ಸಮಸ್ಯೆಗೆ ನಾವು ಏನು ಮಾಡ್ಬೋದು ಅಂತ ಹೇಳಿದಾಗ ಆತ ಹೇಳ್ತಾನೆ, ಇಂಥ ಒಂದು ಕಡೆ ಅಂದರೆ ಆ ಸಂಜೀವಿನಿ ಪರ್ವತ ಅಂತ ಏನು ಹೇಳ್ತೀವಿ, ಅಂದರೆ ಔಷಧಿ ಪರ್ವತ, ಆ ಮೆಡಿಸನ್ಸ್ ಅಂತ ಏನು ಹೇಳ್ತೀವಿ, ಔಷಧಿಗಳು ಅಲ್ಲಿದೆ, ಅದನ್ನು ತಂದ್ರೇ ಅವನು ಉಳಿಯೋದು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ನಾವು ಅಷ್ಟೇ ಮಾನವರು ಸಹ ಏನಾರ ಒಂದು ನಮಗೆ ದೇಹದಲ್ಲಿ ಏರುಪೇರಾದಾಗ ಬರೀ ದೇವರನ್ನ ನಮಸ್ಕಾರ ಮಾಡಿಕೊಂಡು ಅದು ನನಗೆ ವಾಸಿಯಾಗಂತ ಹೇಳೋದು, ಅದು ನಾವು ಬೇರೆ ವೈದ್ಯರಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಹೇಳ್ತೇವೆ. ಅಂದರೆ ನಾವು ವೈದ್ಯರನ್ನು ಗೌರವಿಸಬೇಕು, ಪ್ರತಿಯೊಬ್ಬರನ್ನು ಗೌರವಿಸಬೇಕು. ಆಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಔಷಧಿನ ತದನಂತರವಾಗಿ ಲಕ್ಷ್ಮಣನು ಮೂರ್ಛೆಯಿಂದ ಎದ್ದು ಮತ್ತೆ ತದನಂತರವಾಗಿ ಯುದ್ಧವನ್ನು ಮಾಡ್ತಾರೆ. ಹಾಗೆ ಪ್ರತಿಯೊಂದನ್ನು ನಾವು ಗೌರವಿಸಬೇಕು, ಯಾವುದನ್ನು ಕಡೆಗಾಣಿಸಬಾರ್ದು ಅಂತ ಹೇಳಿ ಶ್ರೀರಾಮಾವತಾರದಲ್ಲಿ ನಮಗೆ ಶ್ರೀರಾಮಚಂದ್ರನಿಂದ ತಿಳಿದು ಬರುತ್ತೆ. ತಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.